ಗರಿಗರಿಯಾದಂತಹ ಪಾಲಕ್ ಪಕೋಡಿಯನ್ನು ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಪಕೋಡಿ. ಟೀ ಟೈಮ್ನಲ್ಲಿ ತಿನ್ಕೋಬೋದು. ಒಂದಿನ ಇಟ್ಕೊಂಡ್ಬಿಟ್ಟು ತಿನ್ಕೊಂಡ್ರು ಕೂಡ ಇದೇ ರೀತಿ ಕ್ರಿಸ್ಪಿಯಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋದಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನು ಕುಟ್ಕೋತೀನಿ. ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಕೂಡ ರುಬ್ಕೊಳ್ಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ತೊಗೊಳ್ಬೋದು. ಈಗ ಒಂದು ಪ್ಲೇಟಿಗೆ ನಾನು ರುಬ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಮಸಾಲೆಯನ್ನು ಮೊದಲು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. 1 ಕಪ್ಪಷ್ಟು ಮೊದಲು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಸರಿಯಾಗಿ ಹಿಟ್ಟಿನೊಳಗೆ ಮಿಕ್ಸ್ ಆಗುತ್ತೆ. ಈಗ ನಾನು ಪಾಲಕ್ ಸೊಪ್ಪನ್ನು ಸರಿಯಾಗಿ 1-2 ಸಲ ವಾಶ್ ಮಾಡ್ಕೊಂಡಿದ್ದೆ. ಇದನ್ನು ನಾನು ನೀರಿನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಪಾಲಕ್ ಸೊಪ್ಪನ್ನು ನಾವು ನೀರಿಂದ ತೆಗೆದುಬಿಟ್ಟು ಡೈರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಕಡಲೆ ಹಿಟ್ಟಿನೊಳಗೆ ಹಾಕ್ಕೊಳ್ಬೇಕು. ಪಾಲಕ್ ಸೊಪ್ಪು ಸ್ವಲ್ಪ ಎಳೆ ಇರುವಂತಹ ಪಾಲಕ್ ಸೊಪ್ಪನ್ನು ತಗೊಳ್ಳಿ. ತುಂಬಾ ಚೆನ್ನಾಗಿ ಈ ಪಕೋಡ ಬರುತ್ತೆ. ಈಗ ಪಾಲಕ್ ಸೊಪ್ಪನ್ನು ಹಾಗೆ ಹಾಕ್ಕೊಂಡ್ಬಿಟ್ಟು ಕೈಯಿಂದ ಈ ರೀತಿ ಮುರ್ಕೊಳ್ಳಿ. ಇದನ್ನು ನೀವು ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಆದರೆ ಈ ರೀತಿ ಮಾಡ್ಕೊಳ್ಳಿ. ಪಕೋಡಿಗೆ ಶೇಪ್ ಇರೋದಿಲ್ಲ. ಕೈಯಿಂದನೇ ಮುರಿದ್ಬಿಟ್ಟು ಹೇಗೆ ಬರುತ್ತೆ ಹಾಗೆ ಪಕೋಡಿಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ನೋಡಿ ಈಗ ಸರಿಯಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕನ್ನಿಸ್ತಾ ಇದೆ. ಅದಕ್ಕಾಗಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲ್ ಆಗಿ ನಾನು 1.5 ಕಪ್ಪಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸರಿಯಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ. ನೀವು ಪಾಲಕ್ ಸೊಪ್ಪನ್ನು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀರಾ ಅಂದರೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ನೀರನ್ನು ಯೂಸ್ ಮಾಡಿಲ್ಲ. ಸ್ಟಾರ್ಟಿಂಗಲ್ಲಿ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ಅಷ್ಟೇ ನೀರಿನಲ್ಲಿ ಮತ್ತು ಪಾಲಕ್ ಸೊಪ್ಪಿನಲ್ಲಿರುವಂಥ ನೀರಿನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡಿ ಪಕೋಡಿಯನ್ನು ಈ ರೀತಿ ಹಾಕ್ಕೊಳ್ಳಿ. ನಿಧಾನವಾಗಿ ಹಾಕ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಮೀಡಿಯಮ್ನಲ್ಲೇ ಸರಿಯಾಗಿ ಸೆಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಕಡೆಯಿಂದ ಸೆಟ್ ಆಗಿದ ಮೇಲೆ ಇದನ್ನು ತಿರುಗಿಸ್ಕೋತಾ ನಾವು ಸರಿಯಾಗಿ ಪಕೋಡಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಿಗೆ 1 ನಿಮಿಷ ಹೈ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿಯಾಗಿ ಈ ರೀತಿ ಕಲರ್ ಕೂಡ ಬರುತ್ತೆ ಮತ್ತು ಕ್ರಿಸ್ಪಿ ಕೂಡ ಆಗುತ್ತೆ. ಈಗ ಇದೇ ರೀತಿ ಎಲ್ಲ ಪಕೋಡಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೌಂಡ್ ಕೇಳಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಒಂದಿನ ಇಟ್ಕೊಂಡ್ಬಿಟ್ಟು ತಿನ್ಕೊಂಡ್ರು ಕೂಡ ಇದೇ ರೀತಿ ಕ್ರಿಸ್ಪಿಯಾಗಿಯೇ ಇರುತ್ತೆ. ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಂಗೆ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬಹುದು. ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.